ಶೀತಲ್. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಟಲ್ ತಮ್ಮನೇಲಿ ನೋಡಿ ಇರ್ತೀರಾ ಏನು ಇವತ್ತಿನ ವೀಡಿಯೋ ಅಂತ ಹೇಳಿ. ಹಾಗೆ ನಾನು ಒಂದು ಪುಟ್ಟಾಣಿ ಯೂಟ್ಯೂಬರ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಮೀಟಪ್ ಡೇ ಅಂತಲೇ ಹೇಳ್ಬೋದು. ತುಂಬ ದಿವಸದಿಂದ ಅವರು ಮೀಟ್ ಆಗೋಣ ಅಂತ ಹೇಳ್ತಾಯಿದ್ರು. ನಾನು ಹೋಗ್ತೀನಿ ಅಂತಲೇ ಅಂದ್ಕೊಂಡೇ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲೂ ನಾನು ಬರಲ್ಲ ಅಂತಲೇ ಹೇಳಿದ್ದು. ಅವರು ತುಂಬ ಫೋರ್ಸ್ ಮಾಡಿದ್ರು, ಬಾ ಏನಾಗಲ್ಲ ಕೇಳ್ಕೊಂಡು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ. ಅದು ನಮ್ಮ ಮಮ್ಮಿನ ನಾನು ಕೇಳಿದೆ, ನಮ್ಮ ಮಮ್ಮಿನ ಬೇಡ ಅಂತ ಎಲ್ಲ ಹೇಳಿದರು. ಸರಿ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಸರಿ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದಲ್ಲ, ನಮ್ಮ ಮಮ್ಮಿಗೂ ಅಷ್ಟು ದೂರ ಎಲ್ಲ ಕಳ್ಸೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಒಬ್ಬಳೇ ಎಲ್ಲೂ ಹೋಗಿದ್ದೀನಿ ಅಂದರೆ ಒಬ್ಬಳೇ ಹೋಗಿಲ್ಲ. ಇವಾಗ ಆ ಕಡೆ ಹೋಗಿ ನಂಗೆ ರೂಢಿ ಇತ್ತು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀನಿ. ಹಾಗೆ ತುಂಬ ದೊಡ್ಡ ಯೂಟ್ಯೂಬರ್ಸ್ನೇ ನಾನು ಮೀಟ್ ಮಾಡೋಕ್ಕೆ ಹೋಗ್ತೀನಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ನೇ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಯಾರನ್ನ ಮೀಟ್ ಮಾಡ್ತೀನಿ, ಯಾವ ಯೂಟ್ಯೂಬರ್ಸ್ ಮೀಟ್ ಮಾಡ್ತೀನಿ, ಅವ್ರು ನನಗೇನು ಪರಿಚಯ ಆದರೂ ಯೂಟ್ಯೂಬಲ್ಲಿ ಅಂತೆಲ್ಲ ತಿಳಿಸ್ಕೊಡ್ತೀನಿ ನಾನು ಇದೇ ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ನಿಮ್ಗೆ ಬಂದು ತಲುಪುತ್ತೆ. ನಾನು ಇವಾಗ ಹೋಗ್ತಾ ಇರೋದು ಬಂದು ಲಾಲ್ಬಾಗಿಗೆ ಹೋಗ್ತಾ ಇರೋದು. ಲಾಲ್ಬಾಗಲ್ಲಿ ಮೀಟಪ್ ಇಟ್ಕೊಂಡಿರೋದು. ಎಲ್ಲರೂ ಒಂದು 9 ಮೆಂಬರ್ಸ್ 8 ಮೆಂಬರ್ಸ್ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೆ ಅಂತ ಹೇಳಿ. ಅಲ್ಲೋದ್ಮೇಲೆ ವೀಡಿಯೋ ಹೇಗೆ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಎಲ್ಲರ ಮುಂದೆನೂ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಸಿಂಪಲ್ಲಾಗಿ ಪ್ಲಾಜಾ ಸೆಟ್ನ ವೇರ್ ಮಾಡಿದ್ದೀನಿ. ನನ್ನ ತಂಗಿ ಬರ್ಡೇಲಿ ವೇರ್ ಮಾಡಿದ್ದೆ. ನಮ್ಮ ತಂಗಿದು ನಮ್ಮ ಮಮ್ಮಿದು ಹಾಕ್ಕೊಂಡು ವೇರ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಮಮ್ಮಿನೂ ತೊಗೊಂಡಿದ್ರು, ನನ್ನ ತಂಗಿನೂ ನಮ್ಮ ಅಕ್ಕ ಎಲ್ಲ ಅವ್ರು ಹಾಕ್ಕೊಂಡು ವೇರ್ ಮಾಡಿಬಿಟ್ಟಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ನನ್ನ ತಂಗಿ ಡ್ರೆಸ್ನೇ ಮೊನ್ನೆ ಅವಳು ಬರ್ಡೇಲಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಹಾಕ್ಕೊಳ್ಳೋಣ ಅಂತ ಹೇಳಿ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಅಂದರೆ ನನಗೆ ಚುಚ್ಚು ಥರ ಎಲ್ಲ ಆದರೆ ಇರಿಟೇಷನ್ ಆದರೆ ನನಗಾಗಲ್ಲ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದೇ ಪ್ಲಾಜಾ ಸೆಟ್, ವೈಟ್ ಪ್ಲಾಜಾ ಸೆಟ್ ಹಾಕ್ಕೊಂಡಿದ್ದೀನಿ. ಇವಾಗ ಟಕ್ ಅಂತ ಹೋಗಿ ರೆಡಿಯಾಗಿ ಬರ್ತೀನಿ. ಆಗಲೇ ಒಂದು 8 o'clock ಆಗೋಗ್ಬಿಟ್ಟಿದೆ. ನಾನು ಹೇಳಿದ್ದೀನಿ 9ಗೆ ಬಿಡ್ತೀನಿ ಅಂತ ಹೇಳಿ. ಬೇಗ ಬಂದುಬಿಡ್ಬೇಕು ನಾನು ಅಂತ ಹೇಳಿದ್ದೀನಿ. ಆದಷ್ಟು ನಾನು ಬೇಗ ಬರೋಕ್ಕೆ ಟ್ರೈ ಮಾಡಿಬಿಡ್ತೀನಿ. ಯಾಕಂದರೆ ನನಗೊಂದು ಕಾಂಪಿಟೇಷನ್ ಕೂಡ ಸೇರ್ಕೊಂಡಿದ್ದೀನಿ. ಆ ಕಾಂಪಿಟೇಷನ್ಗೆ ಅಟೆಂಡ್ ಮಾಡಬೇಕು ನಾನು. ಅದಕ್ಕೂ ನೋಡ್ತೀನಿ ಅಟೆಂಡ್ ಮಾಡೋಕ್ಕಾಗುತ್ತಾ. ಇವತ್ತು ನಾನು ಔಟ್ ಆಗ್ತೀನಿ ಏನೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಗೆಲ್ಲಬೇಕು ಅಂತ ಆಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ರೆಡಿ ಆದಮೇಲೆ ನಿಮ್ಗೆ ಸಿಗ್ತೀನಿ, ಓಕೆನಾ? ಇವತ್ತು 7:30ಗೆ ಬಿಸಿಲು ಬಂದುಬಿಟ್ಟಿದೆ. ಚೆನ್ನಾಗಿ ಇದೆಲ್ಲ ಹಿಂದೆಗಡೆ ಎಲ್ಲ ಗಿಡಗಳಿತ್ತಲ್ಲ ಕ್ಲೀನಾಗೆಲ್ಲ ಊತಿದ್ದಾರೆಲ್ಲ, ಕ್ಲೀನ್ ಮಾಡಿದ್ರು ನೆನ್ನೆಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಸುತ್ತಮುತ್ತ ಎಲ್ಲನೂ. ಇವಾಗ ನವಿಲುಗಳು ಬಂದರೂ ಈಸಿಯಾಗಿ ಕಾಣಿಸುತ್ತೆ. ಬೇಕಂದರೆ ಬರೋದೇ ಇಲ್ಲ ನವಿಲುಗಳು ಇವಾಗ, ನೋಡ್ಕೊಳ್ಳಿ. ಅದೊಂದು ಸೀಸನ್ ಥರ ಅನಿಸುತ್ತೆ ನನಗೆ. ಡಿಸೆಂಬರ್ ಟೈಮಲ್ಲಿ, ನವಂಬರ್ ಡಿಸೆಂಬರ್ ಟೈಮಲ್ಲಿ ತುಂಬ ನವಿಲುಗಳನ್ನ ನೋಡ್ತೀನಿ. ಆಮೇಲೆ ನೋಡಲ್ಲ, ಅಷ್ಟು ನೋಡಲ್ಲ. ನೋಡ್ತೀರ ತುಂಬ ನೋಡಲ್ಲ. ಅದಕ್ಕೆ ನೋಡಿದಾಗ ಕ್ಯಾಪ್ಚರ್ ಮಾಡ್ಕೊಬಿಡ್ತೀನಿ. ನೋಡಿ ಎಷ್ಟು ವೆದರ್ ಎಷ್ಟು ಸಖತ್ತಾಗಿದೆ. ಕಿಟಕಿ ತಕ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ನಿಂತ್ಕೊಂಡು ಇರ್ತೀನಿ ನಾನು ಬೆಳಗ್ಗೆ ಎದ್ದಾಗ ಹಿಂಗೇ ನಿಂತ್ಕೊಂಡಿರೋದು ಯಾವಾಗೂ. ಸುಮ್ಮನೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊತೀನಿ. ನೋಡಿ ಈಗ ರೆಡಿಯಾಗಿದ್ದೀನಿ ಸಿಂಪಲ್ಲಾಗೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸಿಂಪಲ್ಲಾಗೆ ಮಾಮೂಲಿ ಫೌಂಡೇಶನ್ನು ಎಲ್ಲ ಹಾಕಿದ್ಲು. ಇವತ್ತು ನನ್ನ ತಂಗಿ ಹಾಕಿದ್ಲು. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಬಸ್ಗೆ ಹೋಗಬೇಕು. ಹೋಗೋ ಟೈಮಲ್ಲಿ ವೀಡಿಯೋ ಮಾಡ್ತೀನಿ. ಬಾಯ್, ಸ್ಟೇ ಟ್ಯೂನ್. ನೋಡಿ ಅಳಿಲು ನೋಡಿ ಹೆಂಗೆ ಆಡ್ತಿದೆ ನೋಡಿ. ಇಲ್ಲೊಂದು ಅಳಿಲು ಆಡ್ತಿದೆ ನೋಡಿ 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 ಹೆಂಗೆ ಆಡ್ತಿದೆ ನೋಡಿ ಅಳಿಲು. ಸ್ಕ್ರೀನ್ ಕ್ಲೋಸ್ ಮಾಡಿಬಿಟ್ಟಿದೆ. ಅದಾಗ ಅದೇ ಫೇಸ್ ಕಾಣುತ್ತಲ್ವ, ಇದು ಒಂಥರ ಇದು ಗ್ಲಾಸ್, ಇದು ಫೇಸ್ ಕಾಣುತ್ತೆ ನೋಡಿ. ಇಲ್ಲೊಂದು ಅಲ್ಲಿದೆ, ಅಲ್ಲೊಂದು ಅಲ್ಲಿ ಹೇಗೆ ಆಡ್ತಿದೆ. ಇವಾಗ ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ ಗಾಡೀಲಿ. ಅವರೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬೇಗನೆ ಹೋಗ್ಬಿಟ್ಟೆ ನಾನು. ಬೇಗನೆ ಹೊಟ್ಟೋಗ್ಬಿಟ್ಟೆ. 9:30ಗೆಲ್ಲ ಹೋದೆ ನಾನು ಬಸ್ ಹತ್ರಕ್ಕೆ. 10 o'clock ಎಲ್ಲ ಮೆಜೆಸ್ಟಿಕ್ ಕೂಡ ರೀಚ್ ಆಗಿದೆ ನಾನು. ಇಲ್ಲಿ ನಾನು ಬಿಟ್ಬಿಟ್ಟು ಅವ್ರು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಬಿಡಿಸ್ಕೊಂಬಿಡೋಣ ಅಂತ ಹೇಳಿ ಅವ್ರು ಬಿಡಿಸ್ಕೊಂಡು ಅವರು ಕೂಡ ಕೆಲಸಕ್ಕೆ ಹೊರಟರು. ಅದನ್ನೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೆ ಅಷ್ಟೇನೆ. ಬಸ್ ಕೂಡ ಬೇಗ ಸಿಕ್ಬಿಡ್ತು. ಕೇಳಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಮೆಜೆಸ್ಟಿಕ್ ಟಿಕೆಟ್ ತೊಗೊಂಡಿದ್ದೀನಿ. ಮೆಜೆಸ್ಟಿಕ್ಕಿಂದ ಲಾಲ್ಬಾಗಿಗೆ ಒಂದು ಬಸ್ಸು, 2 ಬಸ್ ಕ್ಯಾಚ್ ಮಾಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೋ ಹೇಗೆ ಹೋಗೋದು ಅಂತ ಹೇಳಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಗಾಳಿ ಇತ್ತಲ್ಲ ಅಂತೇಳಿ ಹಾಗೆ ಮಲ್ಕೊಂಡಿದ್ದೆ. ಮೆಜೆಸ್ಟಿಕ್ಕು ಬಂದು ರೀಚ್ ಆದೆ. ಬೇಗನೆ ಬಂದುಬಿಟ್ಟೆ. ಏನೋಪ್ಪ ಒಂಚೂರು ಟ್ರಾಫಿಕ್ಕು ಇರಲಿಲ್ಲ, ಬೇಗನೆ ಬಂದೆ. ಬೆಳಗ್ಗೆ ಅಲ್ವಾ, ಬೇಗನೆ ಟ್ರಾಫಿಕ್ ಇರಲಿಲ್ಲ, ಇರುತ್ತೆ ಅಂತ ಅಂದ್ಕೊಂಡೆ. ಇಲ್ಲಿ ಟ್ರಾಫಿಕ್ ಇರಲಿಲ್ಲ. ತಪ್ಪು ಮಾಡಿಬಿಟ್ಟು ಏನಂತ ಹೇಳಿದ್ರೆ ಏನು ಮಾಡೋಣ, ಲಾಲ್ಬಾಗ್ ಬೇಗ ರೀಚ್ ಆಗ್ಬಿಟ್ಟಿದ್ನ. ಇಲ್ಲೇ ರಶ್ಮಿ ಅಕ್ಕ ಅವ್ರ ಮನೆ ಅಂತ ರಶ್ಮಿ ಕನ್ನಡತಿ ಯೂಟ್ಯೂಬರ್ ಅವರು, ಅವ್ರ ಮನೆ ಇಲ್ಲೇ ಅಂತ ಕರೆದ್ರು. ಒಂದು ಸ್ಟಾಪ್ ಇಲ್ಲೇ ಬಂದ್ಬಿಟ್ಟಿದ್ದೀನಿ, ಗೊತ್ತೇ ಆಗ್ತಾಯಿಲ್ಲ. ಅಕ್ಕ ಹೇಳಿದ್ರು ಕರೆಂಟ್ ಲೊಕೇಶನ್ ಕಳಿಸು ಅಂತ ಹೇಳಿ. ಇವಾಗ ನೋಡಬೇಕು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಕೂಡ ಎಡವಟ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಬಸ್ಸಿಂದ ಅಲ್ಲೊಂದು ಸ್ವಲ್ಪ ದೂರನೇ ಇತ್ತು. ಒಂದು ಗೊತ್ತೇ ಇಲ್ಲ, ಹತ್ರ ದೂರನೇ ಇದೆ. ಲಾಲ್ಬಾಗ್ ಹತ್ರ ಬಂದ್ಬಿಡು ಮಾಡ್ಕೊಂಡೆ. ಅವ್ರ ಮನೆಯಿಂದ ಮುಂದೆ ಏನು ಮಾಡ್ತೀಯ ಅಂತ ಹೇಳಿದ್ರು. ಬಂದ್ಬಿಟ್ಟೆ ನಾನು ಬೇಗನೆ. ಹೌದಾ, ಮುಂದೆ ಹಿಡಿದ್ಬಿಟ್ಟಿದೆ ಅಂತೇಳಿ ಅಕ್ಕನೇ ಸ್ವಲ್ಪ ಲೇಟಾಗೇ ಬಿಡಬೇಕು, ನಂಗೆ ಗೊತ್ತಿಲ್ಲ ಅಲ್ವಾ ಏರಿಯಾಗಳಂತೇಳಿ ಬುಕ್ ಮಾಡಿಕೊಟ್ಟು ನೋಡಬೇಕು ಏನು ಫೈನಲಿ ಅಕ್ಕ ಬಂದಿದ್ದಾರೆ, ಕಾಯ್ತಿದ್ರು. ಹೋದೆ ಫೈನಲಿ. ನೋಡಿ ಅವ್ರ ಮಗ ಎಷ್ಟು ಕ್ಯೂಟ್. ರಶ್ಮಿ ಕನ್ನಡತಿ ಅಂದಲ್ಲ, ಅವ್ರದ್ದು ಮಗ ಇವರು. ತುಂಬ ಚೆನ್ನಾಗಿ ಅವ್ರ ಮಗ ಇಬ್ಬರು ಕ್ಯೂಟಾಗಿ ಬನಶಕ ನೀರು ತಂದು ಕೊಡೋದಾಗಿರ್ಬೋದು, ಚೆನ್ನಾಗಿ ಇಬ್ಬರೂ ಮಾತಾಡ್ತಾಯಿದ್ರು. ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ರು ನನ್ನ ಹತ್ರ. ಇದು ರಶ್ಮಿ ಅಕ್ಕ ಅವ್ರ ಮನೆ. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ. ಅಕ್ಕ ಹೋಮ್ ಟೂರಿನ ಮಾಡಿಲ್ಲ, ಅವ್ರ ವೀಡಿಯೋದಲ್ಲಿ ಬರುತ್ತೆ ಆದಷ್ಟು ಬೇಗ. ಮನೆಗೆ ಬಂದಿದೆ, ಲಾಲ್ಬಾಗ್ ಬೇಗ ಬಂದ್ಬಿಟ್ಟಿದೆ ಅಂತ ಹೇಳಿ ರಶ್ಮಿ ಅಕ್ಕನ ಮನೆಗೆ ಬಂದು ರಶ್ಮಿ ಅಕ್ಕ ಜೊತೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ರಶ್ಮಿ ಅಕ್ಕ ಎಷ್ಟು ಲೈವಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೋ, ರಿಯಲ್ ಆಗು ಅಷ್ಟೇ ಕ್ಯೂಟಾಗಿದ್ದಾರೆ ಅಂತ ಹೇಳಿ ನನ್ನ ಬಗ್ಗೆ ಮಾತಾಡಿ. ಶೀತಲ್ಲು ತುಂಬ ಗುಡ್ ಹಾರ್ಟೆಡ್. ಸೊ ಶೀತಲಿಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನನ್ನ ಚಾನಲಲ್ಲಿ ಯಾರು ನೋಡ್ತಾರೆ, ರಶ್ಮಿ ಕನ್ನಡತಿ MP ಚಾನಲ್ ಅಂತ, ಅವ್ರಿಗೆ ಅವ್ರು ಲೈವ್ ಕೂಡ ಮಾಡ್ತಾರೆ. ಅವ್ರ ಲೈವ್ಗೆ ಹೋಗಿ ಗಿಫ್ಟ್ ಸಿಗುತ್ತೆ ನಿಮಗೆ. ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಕ್ಕ. ಹೆಂಗೆ ಲೈವಲ್ಲಿ ಮಾತಾಡ್ತಾರೋ ರಿಯಲ್ ಆಗು ಹಂಗೆ ಇರೋದು. ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ. ಇವಾಗ ಲಾಲ್ಬಾಗಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ ಬರ್ತಾರೆ ಅವರು ನಿಮ್ಗೆ ತೋರಿಸ್ತೀನಿ. ನಾವೇನು ದೊಡ್ಡ ಯೂಟ್ಯೂಬರ್ಸ್ ಏನಿಲ್ಲ, ಚಿಕ್ಕ ಯೂಟ್ಯೂಬರ್ಸು ನಾವು. ಚಿಕ್ಕ ಯೂಟ್ಯೂಬರ್ಸಿಂದನೇ ದೊಡ್ಡ ಯೂಟ್ಯೂಬರ್ಸ್ ಆಗ್ತೀವಿ ನಾವು. ನೆಕ್ಸ್ಟ್ ಇನ್ನೂ ದೊಡ್ಡ ಮಾತಿಗೆ ಬೆಳಿತೀವಿ. ನೋಡಿ ತುಂಬ ಟ್ರಾಫಿಕ್ ಕೂಡ ಇತ್ತು. ಯಾಕಪ್ಪ ಆಟೋ ಅಂಕಲ್ನ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಅನ್ಕೋಬೋದು ನೀವು. ಏನಂದರೆ ಅಂಕಲ್ ತುಂಬ ಹೇಳ್ತಾಯಿದ್ರು, ಈ ಥರ ಓಲೋ, ಊಬರು ಆ ಥರ ಎಲ್ಲ ಒಟ್ಟಿಗೆ 3 ಆ್ಯಪಲ್ಲೇ ಬುಕ್ ಮಾಡ್ಕೊಂಡ್ಬಿಡ್ತಾರಮ್ಮ. 3 ಜನ ಒಟ್ಟಿಗೆ ಹೋಗ್ಬಿಡ್ತಾರೆ. ಮೊನ್ನೆ ಒಂದು ಆಟೋ ಹೋಗಿದ್ದೆ, ನಾನು ತುಂಬ ದೂರ ಹೋಗಿದ್ದೆ. ಸುಮ್ಮನೆ ಗ್ಯಾಸ್ ವೇಸ್ಟ್ ಮಾಡ್ಕೊಂಡು ಹೋಗಿದ್ದೆ ನಾನು. ಅವ್ರು ನೋಡಿದ್ರೆ ಅಲ್ಲಿ ಹೋದ್ಮೇಲೆ ಮನೆ ಹತ್ರ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ಕೊಂಬಿಟ್ರಮ್ಮ. ತುಂಬ ಬೇಜಾರಾಯಿತು, ನಂಗೆ ತುಂಬ ಲಾಸ್ ಮಾಡಿಕೊಂಡೆ. ಈ ಥರ ಎಲ್ಲ ಮಾಡ್ತಾರೆ ಅಂತ ನಮ್ಮ ಹತ್ರ ಹೇಳ್ಕೊತೆ. ಸರಿ ಅಂಕಲ್, ವೀಡಿಯೋದಲ್ಲಿ ಹೇಳ್ತೀನಿ ಬಿಡಿ, ಯಾರು ಆಟೋ ಡ್ರೈವರ್ಸ್ ಈ ಥರ ಮಾಡಬೇಡಿ, ಒಂದೇ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಳಿ, ಅವರು ತುಂಬ ಕಷ್ಟಪಟ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಫೈನಲಿ ಲಾಲ್ಬಾಗಿಗೆ ಬಂದು ರೀಚ್ ಆದರೆ ಒಳಗಡೆ ಟಿಕೆಟ್ ತೊಗೋಬೇಕು. ಎಂಟ್ರಿ ಫೀಸ್ ಬಂದಿಟ್ಟು 50 ರುಪೀಸು. ಮಕ್ಳಿಗೆ ಎಷ್ಟೋ ಗೊತ್ತಿಲ್ಲ. ಹಾಗೆ ನಾನು ಹೋಗೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಯೂಟ್ಯೂಬರ್ಸ್ ಬಂದಿದ್ದರು. ಇವ್ರು ಬಂದು ಸುಪ್ರಿಯಾ ಕನ್ನಡ ಬ್ಲಾಗ್ಸ್ ಅಂತ. ಇವ್ರ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸು ಕೂಡ ಇರುತ್ತೆ. ಆಮೇಲೆ ಬ್ಯೂಟಿ ಟಿಪ್ಸು ಆಗಿರ್ಬೋದು, ಹೋಮ್ ರೆಮಿಡೀಸು ಎಲ್ಲ ಥರನೂ ಟಿಪ್ಸ್ಗಳೆಲ್ಲ ಇಟ್ಟಿರ್ತಾರೆ. ಆವಾಗ ರೆಸಿಪಿನೂ ಕೂಡ ತೋರಿಸ್ತಾರೆ. ಇವರು ಆಲ್ ಇನ್ ಒನ್ ಚಾನಲ್ ಅಂತಲೇ ಹೇಳ್ಬೋದು. ಅವ್ರ ಮಗುನು ಕೂಡ ಕರ್ಕೊಂಡ್ಬಂದಿದ್ರು, ಲಡ್ಡುನ. ಇವತ್ತು ಅವ್ನಿಗೆ ಇಷ್ಟೇ ಕಾಣಿಸ್ತಾರೆ ನೋಡಿ. ಇವರು ಸುಪ್ರಿಯಾ ಅವರು ಲೈವ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ, ಇದ್ರಲ್ಲಿ ಪುಟಾಣಿಯಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಸುಪ್ರಿಯಾ ಅಕ್ಕನ ಮಗು ಫೇಸ್ ಆಗಲೇ ರಿವೀಲ್ ಮಾಡ್ಬಿಟ್ಟವ್ರೆ, ಲೈವಲ್ಲೇ ರಿವೀಲ್ ಮಾಡವ್ರೆ. ಇನ್ನೇನು ನಿಮ್ದು ಚಾನಲ್ ಹೆಸರು ಹೇಳಿ ಅಕ್ಕ? ಕರ್ನಾಟಕ ಫೈಂಡಿಂಗ್ಸ್ ಅಂತ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅವರು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರಂತೆ, ಸಪೋರ್ಟ್ ಮಾಡಿ ಅವ್ರಿಗೂ. ನೋಡಿ ಅವ್ರು ಬಂದು ಶ್ರುತಿ ಅಕ್ಕ ಅಂತೇಳಿ, ಕಲರ್ಫುಲ್ ಜಗತ್ತು ಅಂತ. ಹಾಯ್ ಮಾಡಿ ಅಕ್ಕ. 5 ಇಯರ್ಸ್ ಆದಮೇಲೆ ನಾನು ಲಾಲ್ಬಾಗಿಗೆ ಬಂದಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗೂ. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನಾನು ಫ್ರೆಂಡ್ಸ್ ಜೊತೆ ಬರ್ತೀನಲ್ವಾ ಫ್ಲವರ್ ಶೋ ಟೈಮಲ್ಲಿ. ಹಾಗೆ ಎಲ್ಲರೂ ಬಂದು ಒಂದು ಪ್ಲೇಸಲ್ಲಿ ಕೂತ್ಕೊಂಡಿದ್ರು. ಇನ್ನೂ 2 ಯೂಟ್ಯೂಬರ್ಸ್ ಬರೋದು ಬಾಕಿ ಇತ್ತು. ಹಾಗೆ ರಶ್ಮಿ ಅಕ್ಕ ಅಂತಲೇ ಬರ್ತಾಯಿತ್ತು ನನಗೆ. ಸುಪ್ರಿಯಾ ಅಕ್ಕನ ಮಗುನ ಎತ್ಕೊಂಡು ಆಟ ಆಡಿಸ್ತಾಯಿದ್ದೆ, ಅದು ಹತ್ಬಿಡ್ತು ಅಂತೇಳಿ ಅಕ್ಕನ ಕೊಟ್ಬಿಟ್ಟೆ ಮತ್ತೇ. ಇವ್ರು ಬಂದು ಜಾನು ಕನ್ನಡ ಬ್ಲಾಗ್ಸ್ ಅಂತೇಳಿ, ಇವರು ಚೆನ್ನಾಗಿ ಬ್ಲಾಗ್ಸ್ ಮಾಡ್ತಾರೆ, ಇವ್ರಿಗೂ ಸಪೋರ್ಟ್ ಮಾಡಿ. ಹಾಗೆ ಇವ್ರು ಪಾಪ ಮುಂಚೆನೇ ಬಂದಿದ್ದರು. ಅವರು ಆ ಗೇಟಲ್ಲಿ ಇದ್ರು ಅಂತೇಳಿ ರಶ್ಮಿ ಅಕ್ಕ ಹೋಗಿ ಕರ್ಕೊಂಡು ಬಂದರು. ಹಾಗೆ ಬಂದಿದ್ದಕ್ಕೆ ಎಲ್ಲರೂ ಸ್ನ್ಯಾಕ್ಸ್ಗಳು ತೊಗೊಂಬಂದಿದ್ರು. ಇವ್ರು ರೆಡ್ಡು ಮತ್ತು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ, ಅವರು ರಾಕಿ ತೇಜ್ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ಅವರು ಕೂಡ ಲೈವ್ ಮಾಡ್ತಾರೆ, ಹೋಗಿ ನೀವು. ಅವ್ರ ಹೆಸರು ಬಂದು ಮಮತಾ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಕೊಡಗಿನ ಕುವರಿ ಅಂತೇಳಿ, ಅದು 2 ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹುಡುಗಿರಂದರೆ ಅದಲ್ವಾ, ಹೆಣ್ಮಕ್ಳಂದರೆ ಅದ್ರ ಬಗ್ಗೆ ಮಾತಾಡೋದು, ಇದ್ರ ಬಗ್ಗೆ ಮಾತಾಡೋದು ಅಂತ ಹೇಳಿ ಮಾತಾಡ್ಕೊಂಡು ಇವತ್ತು ಫುಲ್ಲು ಈ ಸತಿ ಬರೀ ಮಾತಾಡಿದ್ದೇ ಆಯಿತು. ಎಲ್ಲಿಗೂ ಹೋಗೋಕ್ಕಾಗಿಲ್ಲ, ಏನು ಮಾಡೋಕ್ಕೂ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ರಿ, ಒಂದು 2-3 ರೀಲ್, ಒಂದೇ
ರೀಲ್ಸ್ ಮಾಡಿದ್ದು ಅಷ್ಟೇನೆ, ಒಂದು ರೀಲ್ಸ್ ಮಾಡಿದ್ರಿ. ಅವ್ರ ವೀಡಿಯೋಸಲ್ಲಿ ಇವ್ರ ವೀಡಿಯೋಸಲ್ಲಿ ಎಲ್ಲರಿಗೂ ಶಾರ್ಟ್ಸ್ಗೆಲ್ಲ ವೀಡಿಯೋ ಮಾಡ್ಕೊಂಡ್ರಿ ಅಷ್ಟೇನೆ. ರಶ್ಮಿ ಅಕ್ಕನ ಮಕ್ಕಳು ಮತ್ತು ಶ್ರುತಿ ಅಕ್ಕನ ಮಕ್ಕಳು ಇಬ್ಬರು ಆಟ ಆಡ್ತಾಯಿದ್ರು ಕ್ಯೂಟಾಗಿ, 3 ಜನ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಾಯಿದ್ರು. ಆಮೇಲೆ ಎಲ್ಲ ಯೂಟ್ಯೂಬ್ ಬಗ್ಗೆ ಇದ್ದೇ ಇರುತ್ತಲ್ವ, ಯೂಟ್ಯೂಬ್ ಬಗ್ಗೆ ಏನು ಗ್ರೋ ಆಗೋದು, ಯಾವ ಥರ ಗ್ರೋ ಆಗಬೇಕು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾಯಿದ್ರು. ಹಾಗೆ ಸುಪ್ರಿಯಾ ಅಕ್ಕ ಲೈವ್ಗೆ ಬಂದಿದ್ರು ಅಂತ ಹೇಳಿ ಎಲ್ಲರನ್ನೂ ತೋರಿಸ್ತಾಯಿದ್ರು. ಹಾಗೆ ರಾಕಿ ತೇಜ್ ಅಂತ ಹೇಳ್ತಾರಲ್ಲ, ಅದೇ ಮಮತಕ್ಕ ಅವರೇನೋ ಪ್ರಾಡಕ್ಟ್ನ ತಂದಿದ್ರು. ಪ್ರಾಡಕ್ಟ್ ರಿವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು, ಕೈಗೆಲ್ಲ ಹಾಕೊಂಡು ತೋರಿಸಿದ್ರು. ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡು ನಂಗೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು, ನಾನು ಮನೆಗೆ ಹೊರಟೋದೆ. ಇವ್ರು ಇನ್ನೂ ಊಟಕ್ಕೆ ಬೇರೆ ಹೋಗಬೇಕಿತ್ತು, ಇವರೆಲ್ಲ ಊಟಕ್ಕೆ ಹೋಗಿದ್ರು. ನಾನು ಊಟಕ್ಕೆ ಹೋದ್ರಂತೆ, ನಾನು ಬಂದುಬಿಟ್ಟೆ ಮನೆಗೆ. ಪ್ರಾಡಕ್ಟ್ ಏನಾದರೂ ಬೇಕಂದರೆ ರಾಕಿ ತೇಜ್ ಅಂತ ಅವ್ರ ಚಾನಲ್ಗೆ ಹೋಗಿ ನೀವು ಕೇಳ್ಬೋದು, ಅವರು ಹೇಳ್ತಾರೆ. ಅವ್ರು ಬೇಕಾದರೆ ಮೋರ್ ಡೀಟೇಲ್ಸ್ ಅವ್ರು ಹೇಳ್ತಾರೆ. ಹಾಗೆ ಒಂದು ಫೋಟೋಸ್ ತೊಗೊಂಡು ನಾನು ಮನೆಗೆ ಹೊರಟು ಬಂದುಬಿಟ್ಟೆ. ಹಾಗೆ ಬರೋ ಟೈಮಲ್ಲಿ ಸಬ್ ಕೂಡ ಮಾಡಿಸ್ಕೊಂಡ್ರು. ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ನಾನು ಬಸ್ಸಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ಬಂದೆ. ನಾನು ಬರೋಷ್ಟೊತ್ತಿಗೆ 7 o'clock ಆಗೋಗ್ಬಿಟ್ಟಿತ್ತು. ಅಷ್ಟೇ ಇವತ್ತಿನ ವೀಡಿಯೋ, ಯೂಟ್ಯೂಬ್ ಮೀಟಪ್ ವೀಡಿಯೋ ಇಷ್ಟೇ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.